ಯಾರು ಕಾಣ್ತಾ ಇಲ್ಲ. ಹೇಗಿದೆಯಾ ವಿಶಾಲು? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀನು? ನಾನು ಧನಲಕ್ಷ್ಮಿ ಮೇಡಮ್. ಹಾಂ, ಧನಲಕ್ಷ್ಮಿ. ಹೇಗಿದೆಯಮ್ಮ? ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಮನ್ಸಿಗೆ ತುಂಬ ದುಃಖ ಆಗುತ್ತೆ. ಮಕ್ಕಳು ಮದುವೆ ನಿಂತೋದ್ರೆ ಹೆತ್ತವ್ರ ಹೊಟ್ಟೆಗೆ ಕೆಂಡ ಹಾಕ್ದಂಗಾಗುತ್ತೆ. ಇವ್ರು ಯಾಕೆ ಇಲ್ಲಿವರೆಗೂ ಬಂದು ಈ ಥರ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ? ಉದ್ದೇಶ ಇಲ್ಲದೆ ಈ ಥರ ಇವ್ರು ಬರೋರೇ ಅಲ್ಲ. ಎರಡೂ ಮದುವೆ ಅದ್ದೂರಿಯಾಗಿ ನಡಿಬೇಕಿತ್ತು, ಆದರೆ ಹೀಗಾಗೋಯ್ತು. ನನ್ನ ಮನೇಲಿ ನನ್ನ ಮಗನ ಮದುವೆ ನಿಂತೋಯ್ತು. ನಿಮ್ಮ ಮನೇಲಿ ಅವ್ರ ಮಗನ ಮದುವೆ ಆಗೋಯ್ತಲ್ಲ ಅತ್ತೆ. ಮದುವೆ ನಿಂತಿದ್ದು ನಿಮ್ಮ ಮಗಂದಷ್ಟೇ, ಅವ್ರ ಮಗಂದಲ್ಲ. ಅವ್ರ ಮಗನ ಮದುವೆ ಆಗಿದ್ದು ಆಯ್ತು, ಮನೆಗೆ ಸೊಸೆ ಬಂದಿದ್ದು ಆಯ್ತು. ಇಲ್ಲಿ ನೋಡಿ ತಾಳಿ. ಕಾರ್ತಿಕೇಯ ಶ್ರಾವಣಿ ಇವರಿಬ್ಬರು ಮಧ್ಯೆ ಭೇಟಿಂಗ್ ಇಡಕ್ಕೆ ಆ ಶ್ರೀವಲ್ಲಿ ಬರಬೇಕು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವಳು. ಎಲ್ಲೂ ಹಾಳಾಗೋದ್ಲು ಏನೋ ಅವನು. ಏನ್ ವಿಷಯ? ಏನ್ ಅರ್ಜೆಂಟ್ ಆಗಿ ಕರೆದ್ರಲ್ಲ? ಅಲ್ಲ, ಯಾರಿಗೂ ಗೊತ್ತಾಗ್ದಿರೋ ತರ ಬಾ ಅಂತ ಅಂದ್ರಲ್ಲ, ಏನಾಯ್ತು? ಏನ್ ವಿಷಯ? ವೆರಿ 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 ಇಂಪಾರ್ಟೆಂಟ್ ವಿಷಯ. ಈ ಕಾರ್ತಿಕೇಯ ಮತ್ತೆ ಶ್ರಾವಣಿ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ನೀನು ಗಮನಿಸಿದ್ದೀಯಾ? ನನಗೂ ಹಾಗೆ ಅನ್ನಿಸ್ತದೆ, ಆದ್ರೆ ನಿಮಗ್ ಅನ್ನಿಸ್ತಿರೋದು ಸತ್ಯ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸತ್ಯಾನೇ ಶ್ರೀವಲ್ಲಿ, ಸತ್ಯಾನೇ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸತ್ಯಾನೇ. ಈ ಮನೇಲಿ ಏನಾದ್ರೂ ನಮಗೆ ತಾನೇ ಗೊತ್ತಾಗೋದಕ್ಕೆ ಸಾಧ್ಯ? ಅವರಿಬ್ರು ಒಂದೇ ರೂಮಲ್ಲಿದ್ರು, ಒಂದೇ ಮಂಚ ಇದ್ರು ಅವರಿಬ್ರು ಒಟ್ಟಿಗೆ ಮಕ್ಕಳದೇ ಇಲ್ಲ. ನಾನೊಂದು ತೀರ, ನೀನೊಂದು ತೀರ, ಮನಸ್ಸು ಮನಸ್ಸು ದೂರ ದೂರ ಅನ್ನಂಗೆ ಅವರಿಬ್ರು ಮನಸ್ಸು ಮನಸ್ಸು ದೂರ ದೂರನೇ, ಒಂದಾಗಿಲ್ಲ. ಸಬ್ಬು ಮನಸ್ಸಲ್ಲಿ ಶ್ರಾವಣಿ ಇಲ್ಲ. ಶ್ರಾವಣಿ ಇಲ್ಲ ಅಂತಂದ ಮೇಲೆ ಇನ್ಯಾರಿರಕ್ ಸಾಧ್ಯ? ನೋಡು ಶ್ರೀವಲ್ಲಿ, ನಾವು ನಿನ್ನ ಮತ್ತೆ ಕಾರ್ತಿಕೇಯನ ಮದುವೆ ಮಾಡೋದಕ್ಕೆ ಎಷ್ಟೆಲ್ಲ ಒದ್ದಾಡಿದ್ವಿ. ಇದಕ್ಕೆ ಕಾರ್ತಿಕೇಯನು ಒಪ್ಪಿದ್ದ. ಆದ್ರೆ ಏನ್ ಮಾಡೋದು, ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ರು ಅವಳನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಆದ್ರೆ 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 ಏನ್ ಕಂದ ಮಮ್ಮಿ? ಆದರೆ ಈ ಶ್ರಾವಣಿ ಈ ವರದ ಮತ್ತು ವರನ್ ಮದುವೆ ಮಾಡಿಸ್ಬಿಟ್ಟು ಎಲ್ಲರೂ ಕಣ್ಣಲ್ಲೂ ಅನ್ಯಾಯವಾಗಿ ಗ್ರೇಟ್ ಆಗ್ಬಿಟ್ಟಿದ್ದಾಳೆ. ವರಲಕ್ಷ್ಮಿ ಶ್ರಾವಣಿನ ಅಕ್ಕಿಯಮ್ಮ ಅಂತ ಕರೀತಿದ್ದಾಳೆ. ಇನ್ನ ಆ ಧನಲಕ್ಷ್ಮಿ ಆ ವಿಶಾಲವಾದ ಅಕ್ಷಿ. ಈ ಶ್ರಾವಣಿ ಮಾಡೋ ಮೋಡಿಗೆ ಅವಳನ್ನ ಒಪ್ಕೊಳ್ಳೋ ದಿನ ದೂರ ಇಲ್ಲ ಬಿಡು. ಇಷ್ಟು ದಿನ ಶ್ರೀವಲ್ಲಿ 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 ಅಂತಿದ್ದವ್ರು ಈಗ ಶ್ರಾವಣಿ 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 ಅಂತ ಜಾಪ ಮಾಡ್ತಾರಷ್ಟೇ. ಇಲ್ಲ, ಹಾಗಾಗ್ಬಾರ್ದು. ಹಾಗಾಗೋದಕ್ಕೆ ನಾನ್ ಬಿಡೋದು ಇಲ್ಲ. ಹಾಗಾಗಬಾರ್ದು ಅಂದ್ರೆ ನೀನೇನ್ ಮಾಡ್ಬೇಕು ಹೇಳು? ನೀನು ಬೇರೆ ತರ ಯೋಚನೆ ಮಾಡಬೇಕು. ನೋಡು, ಆ ಶ್ರಾವಣಿ ನಿನಗೆ ಅನ್ಯಾಯ ಮಾಡಿದಾಳೆ. ಆದ್ರೆ ಅವರಪ್ಪ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ, ಉಪಕಾರ ಮಾಡ್ತೀನಿ ಅಂತ ಹೇಳಿ ಮಿನಿಸ್ಟ್ರು ಹುದ್ದೆ ಕೂತ್ಕೊಂಡಿದ್ದಾನೆ. ಆದ್ರೆ ಅವ್ರ ಮಗಳೇ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿದಾಳೆ. ಇದನ್ನ ಯಾರು ಕೇಳಬೇಕು? ನೀನೇನೋ ನಿರ್ಧಾರ ಮಾಡಿ ಹೀಗೆ ಬಂದ್ಬಿಟ್ಟೆ. ಆದ್ರೆ ನೀನು ಸೊಸೆಯಾಗಿ ಬಂದಿರೋ ಈ ಮನೆ ನರಕ ಆಗಿದೆ. ಅದ್ ನಿನ್ ಕಣ್ಣಿಗೆ ಕಾಣ್ತಿಲ್ವಾ ಶ್ರಾವಣಿ? ಹೇಳಿದ್ನಲ್ಲ ಅತ್ತೆ, ಇದು ನನ್ ಮನೆ. ನನ್ ಮನೆ ಕಷ್ಟ ಸುಖ ಏನೇ ಇದ್ರು ಅದು ನನ್ ಪಾಲಿಗೆ. ಕಷ್ಟಗಳನ್ನ ಬಗೆಹರಿಸಿ ಸುಖಗಳನ್ನ ಹಂಚ್ಕೋಬೇಕು ಅಂತಾನೆ ನಾನು ಈ ಮನೆ ಕಾಲಿಟ್ಟಿರೋದು. ಇದನ್ನ ನಾನು ಮೂರನೇವ್ರ ಹತ್ರ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ. ತವ್ರ ಮನೆ ಕಡೆಯಿಂದ ಮೊದಲನೇ ಸಲ ಅವ್ರು ಬಂದಿದ್ದಾರೆ. ಅವ್ರ ಜೊತೆ ಹೀಗ ಮಾತಾಡೋದು? ನಮ್ಮ ಶ್ರಾವಣಿನ ಬೈಬೇಡಮ್ಮ. ಅವಳು ಮೊದಲಿಂದನೂ ಹೀಗೆ. ಅವಳಿಗೆ ದೊಡ್ಡವ್ರಿಗೆ ಗೌರವ ಕೊಟ್ಟು ಅಭ್ಯಾಸ ಇಲ್ಲ. ಏನು ಮಾಡೋದು,
ತಾಯಿ ಇಲ್ದೇ ಇರೋ ಮಗಳಲ್ವಾ, ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ವಿ. ಓಹೋ, ಇದಾ ಸಮಾಚಾರ? ಹಾಗಿದ್ರೆ ಇವ್ರು ಬಂದಿರೋದು ನನ್ನ ಬಗ್ಗೆ ಎಲ್ರ ಮನಸ್ಸಲ್ಲೂ ವಿಷ ಬಿತ್ತಕ್ಕೆ. ನಾನು ಈ ಮನೇಲಿ ನೆಮ್ಮದಿಯಾಗಿರಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೇ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ನೀವೇನು ನೊಂದ್ಕೋಬೇಡಿ ಅಮ್ಮ. ಮಕ್ಕಳು ಮಾಡಿದ ಕರ್ಮಗಳಿಗೆ ದೊಡ್ಡೋರ್ ಹೊಟ್ಟೆ ತಾನೇ ಉರಿಯುತ್ತೆ. ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಮನೇಲೆಲ್ಲ ಹೇಗಿದ್ದಾರೆ? ಹೇಗಿರಕ್ಕೆ ಸಾಧ್ಯ? ಇವಳು ಮಾಡಿರೋ ಕೆಲಸದಿಂದ ಮನೇಲಿರೋರೆಲ್ಲರೂ ಅವಮಾನದಿಂದ ತಲೆ ತೆಗೆಸ್ಕೊಂಡಿದ್ದಾರೆ. ನನ್ನ ಮಗ ಅಂತೂ ತುಂಬ ನೊಂದ್ಕೊಂಡಿದ್ದಾನೆ. ಏನು ಮಾಡೋಕ್ಕಾಗತ್ತೆ? ನಮ್ಮ ಹಣೆ ಬರಹಣೆ ಸರಿಯಿಲ್ಲ. ಆದರೂ ನಾವು ಅನುಭವಿಸ್ತಿರೋ ನೋವಿಗಿಂತ ನೀವು ಅನುಭವಿಸ್ತಿರೋ ನೋವೇ ಜಾಸ್ತಿ. ಪಾಪ, ನೀವು ಅನ್ಕೊಂಡ ಹಾಗೆ ನಿಮ್ಮ ಮಗನ ಮದುವೆನೂ ಮಾಡೋಕ್ಕಾಗಲಿಲ್ಲ, ನಿಮ್ಮ ಮಗಳ ಮದುವೆನೂ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮಗಳು ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಇವಳು ಮಾಡಿರೋ ಕೆಲಸದಿಂದ 2 ಕುಟುಂಬದವರು ಕಣ್ಣೀರು ಹಾಕೋ ಹಾಗಾಗೋಯ್ತು. ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ. ಶ್ರಾವಣಿ ಈ ಮನೆಗೆ ಬಂದಿರೋದು ಕಣ್ಣೀರ್ ವರ್ಷಕ್ಕೆ. ಆದ್ರೆ ನಾವುಗಳೇ ಅವಳನ್ನ ಅರ್ಥ ಮಾಡ್ಕೊಳ್ದೆ ಅವಳ ಮೇಲೆ ಕೂಗಾಡಿ ಅವಳ ಕಣ್ಣಲ್ಲಿ ನೀರು ಬರ್ಸಿದೀವಿ. ಆದ್ರೆ ಅವಳು ಪ್ರೀತಿನ ಗೆಲ್ಸಿದ್ಲು. ಅದು ಅವಳ ಪ್ರೀತಿನೇ ಆಗಿರ್ಬೋದು, ಇಲ್ಲ ನನ್ನ ಪ್ರೀತಿನೇ ಆಗಿರ್ಬೋದು.